25ನೇ ವರ್ಷದ ಬೆಳ್ಳಿ ಹಬ್ಬದ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರ್ಯಕರ್ತರು ನಮ್ಮ ದೇವೇಗೌಡರು ಈಗ ಏನು ದೇವೇಗೌಡರು ಪಕ್ಷದ ಹಿಂದಿದ್ದು ಕಟ್ಕೊಂಡು ಏನೇ ಶ್ರಮ ಇದ್ರು 1 ಸೀಟು 2 ಸೀಟು ಗೆಲ್ತಿದ್ರು ಅಂಥಲ್ಲಿ ಕರ್ನಾಟಕದಲ್ಲಿ ರಾಜ್ಯ ಆಡಳಿತ ನಡೆಸಿದ್ರು ರೈತರ ಪರವಾಗಿ ನಮ್ಮ ದೇವೇಗೌಡ ಪಕ್ಷ ಬಿಟ್ಟರೆ ಯಾವುದೂ ಇಲ್ಲ ಅಂತ ಹೇಳ್ತಾ ಯಾವುದೇ ಆಗ್ಬೋದು ತಿಂಗಳಲ್ಲಿ ಅವರ ಆಶೀರ್ವಾದದಿಂದ ಕುಮಾರಸ್ವಾಮಿ ಅವರು ನೆಕ್ಸ್ಟ್ CM ಆಗಿ ರೈತರ ಪರವಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡಲಿ ಅಂತ ರೈತರ ಪರವಾಗಿ ಏನು ಹಿಂದೆ ನಮ್ಮ JDS ಪಕ್ಷದಲ್ಲಿ ಹಿಂದೆ ಏನು ನಾವು ನಂಜಪ್ಪನವ್ರು ಆದಮೇಲೆ ಮಹಾದೇವ ಜನತಾದಳ ಪಕ್ಷ ಸ್ಥಾಪನೆಯಾಗಿ ಜನತಾದಳ ಜಾತ್ಯತೀತ ಅಂತಕ್ಕಂಥ ಪಕ್ಷ ಸ್ಥಾಪನೆಯಾಗಿ ಇಂದಿಗೆ 25 ವರ್ಷಗಳು ಪರಿಪೂರ್ಣವಾಗಿ ತುಂಬಿದೆ. ಇದಕ್ಕಿಂತ ಮುಂಚಿತವಾಗಿ ಜನತಾ ಪಕ್ಷವಾಗಿ ಜಯಪ್ರಕಾಶ್ ನಾರಾಯಣರವರ ಚಿಂತನೆಯನ್ನು ಆದರ್ಶಗಳನ್ನು ಅನುಸರಿಸಿಕೊಂಡು ಭಾರತ ದೇಶದಲ್ಲಿ ಕಾಂಗ್ರೆಸ್ಗೆ ಒಂದು ಪರ್ಯಾಯ ರಾಜಕೀಯ ಪಕ್ಷವಾಗಿ ಇಂದಿರಾ ಗಾಂಧಿಯವರ ಸರ್ವಾಧಿಕಾರಿ ಧೋರಣೆಯನ್ನು ಖಂಡಿಸುತ್ತಾ ಪ್ರಜಾತಂತ್ರ ವ್ಯವಸ್ಥೆಯನ್ನು ಬಲಪಡಿಸಬೇಕು ಅಂತ ಜಯಪ್ರಕಾಶ್ ನಾರಾಯಣ್ ಅವರು ಈ ದೇಶದಲ್ಲಿ ಜನತಾ ಆಂದೋಲನವನ್ನು ಶುರು ಮಾಡಿದಾಗ ಆ ಜನತಾ ಆಂದೋಲನಕ್ಕೆ ಕೈಜೋಡಿಸಿ ಈ ದೇಶದಲ್ಲಿ ಜನತಾ ಪಕ್ಷ ಉದಯ ಆಯಿತು. ಜನತಾ ಪಕ್ಷಕ್ಕೆ ಒಂದೇ ಒಂದು ಶಾಪ ಅಂದರೆ ಅದು ಕಾಲಕಾಲದಲ್ಲಿ ಹಲವಾರು ಓಳಗಳಾಗಿ ಒಡೆದು ಹೋಗಿದ್ದು. ಆದರೆ ಎಷ್ಟೇ ಓಳಾಗಲಿ ಯಾವಾಗಲೂ ತನ್ನ ಜನಪರ ಆಡಳಿತ, ಒಳ್ಳೆಯ ಕೆಲಸ, ಗ್ರಾಮೀಣರ ಬಗ್ಗೆ, ಹಳ್ಳಿಗಾಡಿನ ಬಗ್ಗೆ, ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ ಇರ್ತಕ್ಕಂಥ ವಿಶೇಷವಾದ ಒಂದು ಕಾಳಜಿಯಿಂದ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ಪಕ್ಷ ಬಲವಾಗಿ ಬೇರೂರಿದೆ. ಇದೇ ನವೆಂಬರ್ 19-20ನೇ ತಾರೀಕು ನಾವು ಜಾತ್ಯತೀತ ಜನತಾದಳ 25 ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಅಧಿಕೃತವಾಗಿ ಪ್ರಾರಂಭವಾಯಿತು. ಈಗ ಆಗದೇ ಇರ್ತಕ್ಕಂಥವರು ಆರೋಪಗಳನ್ನು ಮಾಡ್ತಾರೆ, ಇದು ದೇವೇಗೌಡರ ಕುಟುಂಬದ ಪಕ್ಷ ಅಂತ. ಬಹುಶಃ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರ ಬಂದರೆ 35 ಜನ ಮಂತ್ರಿಗಳನ್ನು ದೇವೇಗೌಡರು ಪಕ್ಷದವರೇ ತಗೊಳಕ್ಕಾಗಲ್ಲ. ಆದರೆ ಎಲ್ಲರೂ ಮಂತ್ರಿಗಳಾಗ್ತಾರೆ. ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಹಲವಾರು ಜನಪರ ಕಾರ್ಯಕ್ರಮಗಳಿಂದ ಇವತ್ತು ನಮ್ಮ ಫೋಟೋದಲ್ಲಿ ನೋಡ್ತಾ ಇದ್ದೀವಿ. ನಮ್ಮದೇ ಕ್ಷೇತ್ರದ ನಂಜಪ್ಪನವರು ಮಾಜಿ ಸಚಿವರು ಅವರ ಕಾಲದಲ್ಲೇ ರಾಜ್ಯಾದ್ಯಂತ ಉಚಿತವಾಗಿ ಅಕ್ಕಿ ಕೊಡಬೇಕು ಅಂತಕ್ಕಂಥ ತೀರ್ಮಾನನ ಅವರು ಆಹಾರ ಮತ್ತು ನಾಗರಿಕ ಮಂತ್ರಿಯಾಗಿದ್ದಾಗ ತೆಗೆದುಕೊಂಡದ್ದು. ಅದು ಇಡೀ ದೇಶಕ್ಕೆ ಮಾದರಿಯಾಯಿತು. ಅದೇ ಥರ ನಮ್ಮೆಲ್ಲರ ನಾಯಕರು, ಈ ಕ್ಷೇತ್ರದ ಮಾಜಿ ಸಚಿವರು, ಶಾಸಕರಾದಂಥ ಸಾರಾ ಮಹೇಶ್ ಅವರು ರೇಷ್ಮೆ ಮತ್ತು ಪ್ರವಾಸೋದ್ಯಮ ಮಂತ್ರಿಯಾಗಿ ಅವರು ಕೈಗೊಂಡಂಥ ಕೆಲಸಗಳು, ಕಾರ್ಯಗಳು ಇವತ್ತಿಗೂ ಕೂಡ ಶ್ಲಾಘನೀಯವಾಗಿದೆ. ಇದಕ್ಕೆ ಮಡಿಕೇರಿನಲ್ಲಿ ನಡೆದಂಥ ನೈಸರ್ಗಿಕ ವಿಕೋಪದಿಂದ ಆವತ್ತು ಜಿಲ್ಲಾ ಉಸ್ತುವಾರಿಯಾಗಿ ಮಂತ್ರಿಯಾಗಿ ಅಲ್ಲೇ ಅವರು ಇದ್ದು ಬಹುಶಃ ಸಾವಿರಾರು ಮನೆಗಳನ್ನ ಕಟ್ಟಿಸಿ ಪುನರ್ವಸತಿ ಮಾಡಿ ಇವತ್ತು ಅವ್ರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಕೂಡ ನೆನಪಿನಲ್ಲಿ ಉಳಿಯತಕ್ಕಂಥದ್ದಾಗಿದೆ. ಜನತಾದಳ ಒಂದು ಹಿರಿಯ ನಾಯಕರನ್ನ, ರಾಜಕಾರಣಿಗಳನ್ನ ಸೃಷ್ಟಿ ಮಾಡತಕ್ಕಂಥ ಹಲವಾರು ನಾಯಕರಿಗೆ ಜನ್ಮ ಕೊಟ್ಟೈತೆ. ಇವತ್ತೇನು ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು, ಅವರು ನಮ್ಮ ಜನತಾದಳದಲ್ಲಿ ನಮ್ಮ ದೇವೇಗೌಡರ ಆಶೀರ್ವಾದದಿಂದಲೇ ಉಪಮುಖ್ಯಮಂತ್ರಿಗಳು ಅವತ್ತಾದರು. ಅವರು ಉಪಮುಖ್ಯಮಂತ್ರಿಗಳಾಗಿದ್ದಕ್ಕೆ ಇವತ್ತು ಅವ್ರು ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ನಲ್ಲಿ 7.5 ವರ್ಷ ಅಧಿಕಾರ ಅನುಭವಿಸಬೇಕಾಗಿರೋದು. ಸನ್ಮಾನ್ಯ ಸಿದ್ದರಾಮಯ್ಯನವರು ಅದನ್ನು ಕೆಲವೊಮ್ಮೆ ಸ್ಮರಣೆ ಮಾಡ್ತಾರೆ, ಕೆಲವೊಮ್ಮೆ ಆದರೆ ರಾಜಕೀಯದಲ್ಲಿ ಇರ್ತಕ್ಕಂಥ ದಾಖಲೆ ಅವರನ್ನು ಮೊದಲು ಉಪಮುಖ್ಯಮಂತ್ರಿ ಮಾಡಿದ್ದು ಜನತಾದಳ ಹಲವಾರು ಕೊಡುಗೆಗಳನ್ನು ಈ ರಾಜ್ಯದಲ್ಲಿ ನೀಡಿದೆ. ಈ ಪಕ್ಷ ಇನ್ನೂ ಕೂಡ ಅಭಿವೃದ್ಧಿ ಕಡೆ ಸಾಗಿ ಇನ್ನು ಮುಂದಿನ ಚುನಾವಣೆಗಳಲ್ಲಿ ಹೆಚ್ಚಿನ ಶಕ್ತಿ ಸಾಮರ್ಥ್ಯವನ್ನು ಗಳಿಸಿ ರಾಜ್ಯದಲ್ಲಿ ಅಧಿಕಾರ ಗಳಿಸ್ತದೆ ಅಂತಕ್ಕಂಥ ಆಶೋತ್ತರಗಳನ್ನ ನಾವೆಲ್ಲರೂ ಇಟ್ಕೊಂಡಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷರೇ, ಮುಖಂಡಗಳೇ, ಹಾಗೂ ಯಾವತ್ತೂ ಈ ಪಕ್ಷದ ಗೆಲುವಿಗೋಸ್ಕರ ಶ್ರಮಿಸಿದ ಕಥೆ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಚಾಲನೆಗೆ ಬಂದಂಥ ಸಂದರ್ಭವನ್ನು ಮತ್ತೆ ನಡ್ಕೊಂಡು ಬಂದಂಥ
ಬೇಕಾದ ಸಾಕಷ್ಟು ವಿಷಯಗಳನ್ನ ಶ್ರೀಯುತ ಮಧುಚಂದ್ರ ಅವರು ಏನಾದರೂ ಈ ರಾಜ್ಯದಲ್ಲಿ ರೈತರಿಗೆ ಮತ್ತು ಸಾಮಾನ್ಯ ಜನರಿಗೆ ಸುಲಭವಾಗಿ ಆಗ್ತಕ್ಕಂಥ ಒಂದು ಕೆಲಸಗಳನ್ನು ಕಾರ್ಯಕ್ರಮದ ಮುಖಾಂತರ ತಂದುಕೊಟ್ಟು